ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಳೋರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಿವತ್ತು ನನ್ನ ಒಂದು ಮಾರ್ನಿಂಗ್ ರುಟೀನ್ ಏನಿದೆ, ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹೊಸಬ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಇದ್ದ ತಕ್ಷಣ 1 ಅವರ್ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋಗೋದ್ರಿಂದ ನನಗೆ ದಿನ ಪೂರ್ತಿ ಮೈಂಡ್ ಫ್ರೆಶ್ ಆಗಿರುತ್ತೆ. ಮತ್ತು ಏನೇ ಕೆಲಸ ಮಾಡಿದರೂ ನನಗೆ ಸುಸ್ತು ಅನ್ನಿಸ್ತಿರೋದಿಲ್ಲ ಮತ್ತು ತುಂಬ ಎನರ್ಜಿ ಇರುತ್ತೆ. ಮತ್ತು ಮಾರ್ನಿಂಗು ವಾಕಿಂಗ್ ಹೋಗೋದ್ರಿಂದ ಅಷ್ಟೇ ತುಂಬಾ ಫ್ರೆಶ್ ಅನ್ನಿಸ್ತಿರುತ್ತೆ. ಹಾಗಾಗಿ ನಾನು ಬೆಳಗಿನ ಸಮಯ ವಾಕಿಂಗ್ ಹೋಗ್ತೀನಿ. ನೀವು ಅಷ್ಟೇ, ಯಾರಾದ್ರೂ ಅಷ್ಟೇ ಬೆಳಗ್ಗೆ ಹೊತ್ತು ಒಂದು ಯೋಗ ಇರ್ಬೋದು ಅಥವಾ ಎಕ್ಸಸೈಸ್ ಇರ್ಬೋದು, ಏನಾದರೂ ಒಂದು ಒಳ್ಳೆ ರೂಟೀನ ಫಾಲೋ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಈ 6ರಿಂದ 7, 7:30, 8 ಗಂಟೆ ಒಳಗಡೆ ನಾವು ಏನಾದರೂ ವಾಕಿಂಗ್ ಮಾಡಿದ್ರೆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ವಿಟಮಿನ್ ಡಿ ಕೂಡ ಸಿಗುತ್ತೆ ನಮ್ಮ ಬಾಡಿಗೆ ಅಂತಲೇ ಹೇಳ್ತೀನಿ. ನಾನು ವಾಕಿಂಗ್ ಬಂದ ನಂತರ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತೀನಿ. ಡಿಟಾಕ್ಸ್ ಡ್ರಿಂಕ್ ಬಂದು ಬೀಟ್ರೋಟು, ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರಿಬೇವಿನ ಎಲೆಗಳನ್ನ ಸೇರಿಸಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಿದ್ದೀನಿ. ಪ್ರತಿನಿತ್ಯ ಒಂದೇ ಡಿಟಾಕ್ಸ್ ಡ್ರಿಂಕ್ನ ನಾವು ತೊಗೊಬಾರ್ದು, ಬೇರೆ ಬೇರೆ ತೊಗೊಬೇಕಾಗುತ್ತೆ. ಯಾಕಂದರೆ ನಮ್ಮ ದೇಹಕ್ಕೆ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಬೇಕಾಗತ್ತೆ. ನಾವು ಒಂದೇ ರೀತಿ ತೊಗೊಳ್ಳೋದ್ರಿಂದ ಏನಾಗುತ್ತೆ, ನಾವು ಇವಾಗ ಒಂದೇ ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಸಿಗ್ತಾ ಇರುತ್ತೆ ಮತ್ತು ಬೇರೆ ಯಾವುದು ಸಿಗೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ನಾವು ಫುಡ್ ಇರ್ಬೋದು ಅಥವಾ ಜ್ಯೂಸ್ ಇರ್ಬೋದು, ಸ್ಮೂದೀಸ್ ಇರ್ಬೋದು, ಯಾವುದಾದ್ರೂ ಚೇಂಜ್ ಮಾಡ್ಕೊಂಡು ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಇದರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಬೀಟ್ರೋಟು, ಕರಿಬೇವಿನ ಎಲೆಗಳು ಎಲ್ಲ ಇದೆ. ಕೂದಲು ಏನಾದರೂ ತುಂಡಾಗ್ತಿದ್ರೆ, ಕೂದಲು ಬೆಳವಣಿಗೆ ಆಗ್ತಿಲ್ಲ ಅಂದರೆ, ಮತ್ತು ಬೆಟ್ಟದ ನೆಲ್ಲಿಕಾಯಿಯು ಅಷ್ಟೇ ವಿಟಮಿನ್ ಸಿ ತುಂಬಾ ಇದೆ ಅಂತ ಹೇಳ್ಬೋದು. ಬೀಟ್ರೂಟು ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಮತ್ತು ನಮ್ಮ ಒಳಗಡೆನೂ ಅಷ್ಟೇ ರಕ್ತ ಕಣಗಳನ್ನ ಶುದ್ಧಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಡಿಟಾಕ್ಸ್ ಡ್ರಿಂಕ್ನ ನಾನು ವಾಕಿಂಗ್ ಹೋಗಿ ಬಂದು ಅರ್ಧ ಗಂಟೆ ಬಿಟ್ಟು ತೊಗೊತೀನಿ. ವಾಕಿಂಗ್ ಹೋಗೋಕ್ಕೂ ಮುಂಚೆ ನಾನು 1 ಗ್ಲಾಸ್ ಬಿಸಿನೀರನ್ನ ಕುಡಿದು ಒಂದು 4 ಬಾದಾಮಿನ ತಿನ್ಕೊಂಡು ಹೋಗ್ತೀನಿ. ಯಾಕಂದರೆ ಎನರ್ಜಿ ಬೇಕಲ್ವಾ. ಹಾಗಾಗಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಸಿನೀರು ಕುಡ್ಕೊಂಡು ಹೋಗ್ಬೋದು. ಈ ಡಿಟಾಕ್ಸ್ ಡ್ರಿಂಕು ತುಂಬಾ ನಮ್ಮ ಹೆಲ್ತಿಗೆ ಒಳ್ಳೆಯದು. ಹೇರ್ ಗ್ರೋತ್ ಆಗುತ್ತೆ ಮತ್ತು ಸ್ಕಿನ್ನು ವೈಟ್ನಿಂಗ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಗ್ಲೋ ಕಾಣಿಸ್ಬೇಕು, ಫೇರ್ ಕಾಣಿಸ್ಬೇಕು ಮತ್ತು ಫೇಸಲ್ಲಿ ಪಿಂಪಲ್ಸ್ ಇರ್ಬೋದು, ಈ ಪಿಗ್ಮೆಂಟೇಷನ್ ಇರ್ಬೋದು, ಇದೆಲ್ಲ ಕಡಿಮೆ ಮಾಡಿ, ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಇದನ್ನೆಲ್ಲ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ಈ ಡ್ರಿಂಕ್ಸ್ ತೊಗೊಂಡು 1 ಗಂಟೆ ನಂತರ ನಾನು ಒಂದು ಸ್ಮೂದಿ ಅಥವಾ ಜ್ಯೂಸ್ ಯಾವುದಾದ್ರೂ ಮಾಡ್ಕೊತೀನಿ. ನನಗೆ ಬೆಳಗಿನ ಸಮಯ ಖಾರ ಇರುವಂಥ ಯಾವುದನ್ನು ತಿನ್ನಬೇಕಂತ ಅನಿಸೋದಿಲ್ಲ. ಹಾಗಾಗಿ ನಾನು ಪ್ರತಿನಿತ್ಯ ಯಾವುದಾದ್ರೂ ಒಂದು ಸ್ಮೂದಿನ ಮಾಡ್ಕೊತಾ ಇರ್ತೀನಿ. ಇದು ಅಷ್ಟೇ ತುಂಬ ಎನರ್ಜಿ ಇರುತ್ತೆ. ಮಧ್ಯಾಹ್ನದವರೆಗೂ ಏನು ತಿನ್ನಬೇಕು ಅಂತಲೇ ಅನಿಸೋದಿಲ್ಲ. ಇದಕ್ಕೆ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು 4-5 ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ. ಈ ಸ್ಮೂದಿ ಏನಿದೆ ನಮಗೆ ಹೊಟ್ಟೆ ಫುಲ್ ಮಾಡುತ್ತೆ ಮತ್ತು ಎಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಅಗಸೆ ಬೀಜ 1 ಸ್ಪೂನ್ ತೊಗೊಂಡಿದ್ದೀನಿ. ಅಗಸೆ ಬೀಜನ ತುಂಬ ಬಳಸಬಾರ್ದು, ಪ್ರತಿನಿತ್ಯ ಕೂಡ ಬಳಸಬಾರ್ದು. ಯಾಕಂದರೆ ಅದನ್ನು ಜಾಸ್ತಿ ತೊಗೊಳ್ಳೋದ್ರಿಂದ ತಲೆನೋವು, ವಾಂತಿ ಮಾಡೋ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಅದರಲ್ಲಿ ನಾನು ಸ್ವಲ್ಪ ಬಾಳೆಹಣ್ಣು ಸೇರಿಸ್ಕೊಂಡು ಅದನ್ನು ಸ್ಮೂದಿ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಶುಗರ್ ಆಗಲಿ, ಹನಿ ಆಗಲಿ ಯಾವುದೂ ಬೇಕಾಗಲ್ಲ. ಬಾಳೆಹಣ್ಣಲ್ಲೇ ಸ್ವೀಟ್ ಇರೋದ್ರಿಂದ ನಾವು ಆರಾಮಾಗಿ ಸೇವಿಸ್ಬೋದು ಅಂತಲೇ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು ನೀವು ನೀರಲ್ಲಿ ನೆನೆಸಿಟ್ಟು ಆ್ಯಡ್ ಮಾಡ್ಕೊಬೋದು. ನಾನು ಮಾಡ್ಕೊಂಡಿಲ್ಲ, ನಂಗೆ ಸ್ವಲ್ಪ ಕೋಲ್ಡ್ ಥರ ಅನಿಸಿದೆ ಅದಕ್ಕೆ. ಇದಕ್ಕೆ ಸೂರ್ಯಕಾಂತಿ ಬೀಜ ಇರ್ಬೋದು, ಕುಂಬಳಕಾಯಿ ಬೀಜ ಇರ್ಬೋದು ಮತ್ತು ವಾಟರ್ ಮೆಲನ್ ಸೀಡ್ಸ್ ಇರ್ಬೋದು ಮತ್ತು ಗೋಡಂಬಿ, ಅಕ್ರೋಟ್ ಇದ್ದರೆ ಅಕ್ರೋಟು, ದ್ರಾಕ್ಷಿ ಸ್ವಲ್ಪ ಸೇರಿಸ್ಕೊಬೇಕು. ಪ್ರತಿನಿತ್ಯ ನಾವು ಡ್ರೈ ಫ್ರೂಟ್ಸ್ಗಳನ್ನ 1 ಮುಷ್ಟಿ ಮಾತ್ರ ತೊಗೊಬೇಕಾಗುತ್ತೆ, ಹೆಚ್ಚು ಸೇವನೆ ಮಾಡಬಾರ್ದು. ಇದನ್ನು ತೊಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ತುಂಬ ಹೆಲ್ದಿಯಾಗಿರುತ್ತೆ. ದಿನಪೂರ್ತಿ ನಮಗೆ ಸುಸ್ತಾಗೋದಿಲ್ಲ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ ಅಂತಲೇ ಹೇಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ.
ದಯವಿಟ್ಟು ಹೊಸಬ್ರನ್ನ ಪ್ರೋತ್ಸಾಹ ಮಾಡಿ, ವೀಡಿಯೋಗಳನ್ನು ನೋಡಿ. ಯಾಕಂದರೆ ಕಷ್ಟಪಟ್ಕೊಂಡು ವೀಡಿಯೋ ಮಾಡಿರ್ತೀವಿ, ಯಾರೂ ನೋಡೋದೇ ಇಲ್ಲ. ಸೊ ಹೊಸಬ್ರು ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಅನಿಸುತ್ತೆ. ದಯವಿಟ್ಟು ಹೊಸಬ್ರನ್ನ ಪ್ರೋತ್ಸಾಹ ಮಾಡಿ. ವಂದನೆಗಳು.